ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀರ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನೀವೇನಾರು ಯೂಟ್ಯೂಬರ್ ಆಗಿದ್ರೆ ನೀವು ಒಂದಿಷ್ಟು ಸೋಷಿಯಲ್ ಮೀಡಿಯಾಗಳು ಇರ್ತಾವೆ. ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಂತೇಳಿ ಅಂದರೆ ನೀವು ಒಂದು ವಾಟ್ಸಪ್ ಆಗಿರ್ಬೋದು, ನಿಮ್ಮ ಒಂದು ಟೆಲಿಗ್ರಾಮ್ ಆಗಿರ್ಬೋದು, ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಫ್ರೆಂಡ್ಸ್, ಇವುಗಳ ಲಿಂಕ್ನ ನಿಮ್ಮ ಒಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ದಾಗ ಮತ್ತು ನಿಮ್ಮ ಒಂದು ಯೂಟ್ಯೂಬ್ ಅಪ್ಲೋಡ್ ಸೆಕ್ಷನ್ದಾಗ ಯಾವ ಥರ ಇಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡತ್ನು ಪ್ರಾಕ್ಟಿಕಲ್ಲಾಗಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಕೈತಿ ಹೊಸ ಯೂಟ್ಯೂಬರ್ಗಳಿಗೆ. ಯಾವ ಥರ ಲಿಂಕ್ ಇಡೋದು ಗೊತ್ತಿರಂಗಿಲ್ಲ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಯಾರೆಲ್ಲ ಹೊಸ ಯೂಟ್ಯೂಬರ್ದಾರು, ಹೊಸ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಾರು, ಅವ್ರಿಗೊಂದು ಸ್ವಲ್ಪ ಗೊತ್ತಾಗಲಿ. ಸೊ ಫ್ರೆಂಡ್ಸ್, ಇದನ್ನೆಲ್ಲ ನೀವು ಇಟ್ಕೊಲಿಕ್ಕಪ್ಪ ಅಂದ್ರೆ ನಿಮ್ಮ ಒಂದು ಮಾನಿಟೈಸೇಷನ್ ಆನ್ ಆಗೋದಿಲ್ಲ. ಸೊ ಫ್ರೆಂಡ್ಸ್, ನಿಮ್ಮ ಒಂದು ಚಾನಲ್ಗೆ ಯಾವ ಥರ ಆಡಿಯನ್ಸ್ಗಳು ಬರೋಂಗಿಲ್ಲ. ನೀವು ಫೇಕ್ ಅದಿರಿ, ರಿಯಲ್ ಅದಿರಿ ಅನ್ನೋ ಗೊತ್ತಾಗಬೇಕಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ನೀವು ಇಡಬೇಕಾಗತ್ತೆ. ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ನೀವು ಇಟ್ಟರೆ ಅಷ್ಟೇ ನಿಮ್ಮ ಮೇಲೆ ನಂಬಿಕೆ ಅನ್ನೋದು ಕೊಡ್ತಾರೆ ಆಡಿಯನ್ಸ್ಗಳು. ಅದಕ್ಕೆ ಹೇಳಕತ್ತನು ಈ ಒಂದು ಲಿಂಕ್ಗಳನ್ನ ನೀವು ಇಡಬೇಕಾಗತ್ತೆ. ಇಟ್ಟರೆ ಭಾಳ ಚಲೋ. ಸೊ ಫ್ರೆಂಡ್ಸ್, ಬರೀ ಮತ್ತು ತಡ ಮಾಡೋದು ಬೇಡ, ಯಾವ ಥರ ಇಡೋದು ಅಂತೇಳಿ. ಸೊ ಫ್ರೆಂಡ್ಸ್, ನಿಮ್ಗೆ ಒಂದೇ ತೋರಿಸ್ಬಿಡ್ತನು, ಒಂದು ತೋರಿಸ್ನಿಲ್ಲ ಅದನ್ನು ನೋಡ್ಕೊಂಡು ನೀವು ಎಲ್ಲ ಥರ ಮಾಡ್ಕೋಬೋದು ನಿಮಗೆ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನಾನು ಒಂದು ಚಾನಲ್ನ ಓಪನ್ ಮಾಡ್ತೀನಿ. ನೀವು ನಿಮ್ಮ ಒಂದು ಚಾನಲ್ನ ಓಪನ್ ಮಾಡ್ಕೊರಿ. ಓಪನ್ ಮಾಡಿದ ಮೇಲೆ ಈಗ ನೋಡ್ಬೋದು ಯೂಟ್ಯೂಬ್ನ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಒಂದು ಇದನ್ನು ಕೇಳ್ತಾನೆ, ಹೋಮ್ ಪೇಜ್ ಓಪನ್ ಆಗತ್ತೆ. ಸ್ಟಾರ್ಟಿಂಗ್ ನಿಮ್ಮ ಒಂದು ಹೋಮ್ ಪೇಜ್ ಇದೆ. ಇಲ್ಲಿ ನಿಮ್ಮ ಒಂದು ಹೋಮ್ ಪೇಜ್ ತೇಕ ಇಲ್ಲಿ ಕೆಳಗೆ ನಿಮ್ಮ ಒಂದು ಹತ್ರ ಕೊಟ್ಟಿರ್ತಾನೆ. ನಿಮ್ಮ ಒಂದು ಗೂಗಲ್ ಅಕೌಂಟ್, ಆ ಒಂದು ಗೂಗಲ್ ಅಕೌಂಟ್ಗೆ ನಿಮ್ಮ ಚಾನಲ್ ನೇಮ್ ಹೆಸರು ಆ್ಯಡ್ ಆಗಿರ್ತೈತಿ. ಅಲ್ಲಿ ವ್ಯೂ ಚಾನಲ್ ಅಂತ ಕೊಟ್ಟಿರ್ತಾನಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊರಿ ನಿಮ್ಮ ಒಂದು ಚಾನಲ್ನ. ಅಲ್ಲಿ ನೀವು ನೋಡ್ಬೋದು ಮ್ಯಾನೇಜ್ ವಿಡಿಯೋ ಕೊಟ್ಟಿರ್ತಾನೋ, ಅಲ್ಲಿ ಅನಾಲಿಟಿಕ್ಸ್ ಕೊಟ್ಟಿರ್ತಾನೋ, ಅದ್ರ ಮಗ್ಲ ಪೆನ್ಸಿಲ್ ಸಿಂಬಾಲ್ ಕೊಟ್ಟಿರ್ತಾನೆ. ಆ ಒಂದು ಪೆನ್ಸಿಲ್ ಸಿಂಬಾಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿರ್ತಾನೋ, ಅಲ್ಲಿ ನೀವು ನೋಡ್ಬೋದು ಡಿಸ್ಕ್ರಿಪ್ಷನ್ ಅಂತ ಐತಿ. ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಏನೇನು ಬೇಕಲ್ಲ ಎಲ್ಲ ನೀವು ಬರ್ಕೋಬೋದು. ಇಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ನೀವು ಡಿಸ್ಕ್ರಿಪ್ಷನ್ದಾಗ ಅಂತಿರಲಿ ಅದನ್ನು ನೀವು ಹಾಕೋಬೋದು. ಡಿಸ್ಕ್ರಿಪ್ಷನ್ದಾಗ ಇಲ್ಲಿ ಹಾಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಏನೋ ಒಂದು ವಿಡಿಯೋನ ಯಾರ್ಯಾರು ಶೇರ್ ಮಾಡಿತ್ತಪ್ಪ ಅಂದ್ರೆ, ಎಲ್ಲಾರು ಶೇರ್ ಮಾಡೋದಿತ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಈ ಒಂದು ಟೈಟ್ಲನ್ನು ಅಲ್ಲಿ ಬಂದ ಆ್ಯಡ್ ಆಕೈತಿ. ಇಲ್ಲೇ ನಿಮ್ಮ ಸೋಷಿಯಲ್ ಮೀಡಿಯಾಗಳ ಲಿಂಕ್ನ ನೀವು ಇಟ್ಕೋಬೋದು. ನಿಮ್ಮ ಒಂದು ಚಾನಲ್ ಎದ್ರ ಬಗ್ಗೆ ಐತಿ, ಏನು ಹೇಳತೈತಿ, ಎದ್ರ ಬಗ್ಗೆ ಕಂಟೆಂಟ್ಗಳು ಹಾಕ್ತೀರಿ ಎಲ್ಲನೂ ಇಲ್ಲಿ ಬರ್ಕೋಬೇಕಾಗತ್ತೆ. ಎಲ್ಲನೂ ಇಲ್ಲಿ ಹಾಕೊಂಡ್ರಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ಗೆ ಮಾನಿಟೈಸೇಷನ್ ಅನ್ನೋದು ಆನ್ ಆಕೈತಿ ಮತ್ತು ನಿಮ್ಮ ಒಂದು ಚಾನಲ್ ನೀಟ್ನೆಸ್ ಅನ್ನೋದು ಕಾಣ್ತೈತಿ. ಅಂದ್ರೆ ನಿಮ್ಮ ಚಾನಲ್ ಎದ್ರ ಬಗ್ಗೆ ಐತೆ ಅನ್ನೋದು ಇಲ್ಲಿ ಹೇಳೋ ಸಲಾಗಿ ಇಲ್ಲಿ ಡಿಸ್ಕ್ರಿಪ್ಷನ್ನ ಮತ್ತು ನಿಮ್ಮ ಒಂದು ಅಬೌಟ್ ಸೆಕ್ಷನ್ನ ಇಲ್ಲಿ ನೀವು ಫಿಲ್ ಮಾಡೋಕ್ಕಾಗತ್ತೆ. ಅಂದರೆ ನೀವು ಎಲ್ಲ ಒಂದೇ ಹಾಕಬೇಕು ನಡೀತೈತಿ, ಎಲ್ಲ ಒಂದು ಹಾಕಿ ನಡೀತೈತಿ. ಡಿಸ್ಕ್ರಿಪ್ಷನ್ದಾಗ ಏನು ಹಾಕ್ತಿರೋ ಅದನ್ನು ನೀವು ಅಬೌಟ್ ಸೆಕ್ಷನ್ದಾಗ ಹಾಕಿ ನಡೀತೈತಿ. ಅದೇನು ಹೆಚ್ಚಕ್ಕೆ ನಡೆಯಂಗಿಲ್ಲ, ಹಂಗೇನು ಹೇಳ್ಕೊಬೇಡ್ರಿ. ಮತ್ತು ಇಲ್ಲಿ ನೀವು ಶೇರ್ ಕೊಟ್ಟಿರಪ್ಪ ಅಂದ್ರೆ ಇಲ್ಲಿ ನೀವು ಏನು ಇಲ್ಲಿ ಕಾಪಿ ಮಾಡ್ಕೊಂಡು ಬಂದಿರ್ತಿಲ್ಲ, ನಿಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಆಗಿರ್ಬೋದು, ನಿಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ಬೋದು, ನಿಮ್ಮ ಒಂದು ಏನೋ ಇನ್ಸ್ಟಾಗ್ರಾಮ್ ID ನೀವು ಕಾಪಿ ಮಾಡ್ಕೊಂಬಂದು ಆಗಿರ್ಬೋದು, ಏನೋ ಒಂದು ಅದನ್ನ ಇಲ್ಲಿ ಪೇಸ್ಟ್ ಮಾಡಿದ್ರಪ್ಪ ಅಂದ್ರೆ ಅದ್ರ ಲೋಗೋ ಮೂಡ್ತೈತೆ ಡೈರೆಕ್ಟಾಗಿ. ನೀವು ಬೇರೆದವ್ರ ಚಾನಲ್ದಾಗ ಹೋಗ್ಬಿಟ್ಟು, ನೀವು ಬೇರೆದವ್ರ ಯೂಟ್ಯೂಬ್ನಾಗ ಹೋಗ್ಬಿಟ್ಟು ನಿಮ್ಮ ಒಂದು ಚಾನಲ್ನ ನೀವು ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಡಿಸ್ಕ್ರಿಪ್ಷನ್ ಮೋಡ್ನ್ಯಾಗ ಅಲ್ಲಿ ಕೊಟ್ಟಿರ್ತಾನೆ. ಡಿಸ್ಕ್ರಿಪ್ಷನ್ ಎಲ್ಲಿ ಓಪನ್ ಆಗತ್ತಪ್ಪ ಅಂದ್ರೆ ನಿಮಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ ಕೇಳಿರಿ. ಇಲ್ಲಿ ನಿಮಗೆ ನೋಡ್ಬೋದು, ಇಲ್ಲಿ ಡಿಸ್ಕ್ರಿಪ್ಷನ್ ಎಲ್ಲಿ ಓಪನ್ ಆಗತ್ತಪ್ಪ ಅಂದ್ರೆ ಇಲ್ಲಿ ನೀವು ನೋಡ್ಬೋದು. ಇದು ನಿಮ್ಮ ಚಾನಲ್ ಇದೆ. ನನ್ನ ಒಂದು ಚಾನಲ್ದಾಗ ಇಲ್ಲಿ ನೋಡ್ಬೋದು, ನಾನು ಇನ್ನೂ ಬರ್ದಿರ್ತಲ್ಲ ಅದು ಇಲ್ಲೆಲ್ಲ ಇಲ್ಲಿ ಕೆಳಗೆ ಕೊಟ್ಟಿರ್ತಾನೆ. ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ ಕೆಳಗೆ ಅದನ್ನು ಬರ್ದಿರ್ತಲ್ಲ ಎಲ್ಲ ಬಂದು ಇಲ್ಲೇ ಶೋ ಅಪ್ ಆಕೈತಿ. ಸೊ ಫ್ರೆಂಡ್ಸ್, ನೀವು ಈ ಥರ ನೀವು ನೋಡ್ಕೋಬೋದು. ನಿಮ್ಮ ಡಿಸ್ಕ್ರಿಪ್ಷನ್ದಾಗ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ಈ ಥರ ಹಾಕೋದು. ಹಾಕಬೇಕು. ಇದನ್ನು ಹಾಕ್ಲಿಕ್ಕಂದ್ರೆ ನಿಮ್ಮ ಒಂದು ಚಾನಲ್ಗೆ ಯಾವುದೋ ಥರ ಅರ್ನಿಂಗ್ಸ್ ಅನ್ನೋದು ಬರೋಂಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ ನಿಮಗೆ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.